ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಗುರುಗಳಾದಂಥ ಶಿವಂ ಗುರೂಜಿಯವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ನಾನು ಪ್ರಸನ್ನ ಕುಮಾರ್, ನಾಡಿ ಜ್ಯೋತಿಷ್ಯ ಪರಿಷತ್ತಿನ ಶಿವಂ ಗುರುಕುಲದ ವಿದ್ಯಾರ್ಥಿ. ಸಾಮಾನ್ಯವಾಗಿ ಮನುಷ್ಯನ ಸಮಸ್ಯೆಗಳು ಏನು, ಈಗ ಪ್ರತಿ ಮನುಷ್ಯನಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಇರ್ತದೆ. ಈ ಸಮಸ್ಯೆಗಳ ಮೂಲ ಏನು ಅಂತ ನೋಡಲಿಕ್ಕೆ ಹೊರಟಾಗ ಅದು ನಮ್ಮ ಗತ ಜನ್ಮದ ಕರ್ಮಗಳ ಆಧಾರವಾಗಿ ಬಂದಿರ್ತದೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಹಜವಾಗಿ ಪ್ರತಿ ಮನುಷ್ಯನ ಜಾತಕವನ್ನು ನಾವು ವಿಮರ್ಶೆ ಮಾಡಿದಾಗ ಅದರಲ್ಲಿ ಸಮಸ್ಯೆಯ ಸ್ಥಾನಗಳಿರ್ತದೆ. ಆ ಸಮಸ್ಯೆಯ ಸ್ಥಾನಗಳಲ್ಲಿ ಸ್ಥಿತರಾಗಿರ್ತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ಮನುಷ್ಯನ ಸಮಸ್ಯೆಯ ಮೂಲವನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಸಮಸ್ಯೆಯ ರಾಶಿಯಲ್ಲಿ ಗ್ರಹಗಳು ಸ್ಥಿತರಾಗಿರ್ತಕ್ಕಂತಹ ಒಂದು ಪ್ರಮುಖ ಅಂಶದಿಂದ ನಮಗೆ ಆ ಸಮಸ್ಯೆಗಳು ಗೋಚರ ಆಗ್ತದೆ. ಹಾಗೆಯೇ ಆ ಗ್ರಹಗಳು ನೀಡುವಂತಹ ಒಂದು ಕಾರಕತ್ವ ಏನಿದೆ, ಅವುಗಳ ಒಂದು ಮೂಲವನ್ನು ನಾವು ನೋಡಿದಾಗ ಯಾವ ರೀತಿಯ ಸಮಸ್ಯೆಗಳಿಂದ ಜಾತಕಸ್ಥರು ತೊಂದರೆಗೆ ಈಡಾಗ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಾಮಾನ್ಯವಾಗಿ ಸಮಸ್ಯೆಗಳು ಜಾತಕಸ್ಥರ ಸಮಸ್ಯೆಗಳ ಮೂಲಗಳನ್ನು ನಾವು ನೋಡಲಿಕ್ಕೆ ಹೊರಟಾಗ ಅಲ್ಲಿ ವ್ಯಕ್ತಿ, ವಸ್ತು ಮತ್ತು ವಿಷಯ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಮಸ್ಯೆಗಳು ಬರ್ತದೆ. ಹಾಗಾಗಿ ಜಾತಕದಲ್ಲಿ ಸಮಸ್ಯೆಯ ಸ್ಥಾನಗಳು, ಸಮಸ್ಯೆಯ ರಾಶಿಗಳು ಕಂಡುಬರತಕ್ಕಂಥದ್ದು ಮಿಥುನ, ತುಲಾ ಮತ್ತು ಕುಂಭರಾಶಿಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಈ ರಾಶಿಗಳಲ್ಲಿ ಸ್ಥಿತವಾಗುವ ಗ್ರಹಗಳ ಅನುಸಾರವಾಗಿ ಮತ್ತು ಪೂರ್ವಜನ್ಮದ ಕರ್ಮಗಳ ಅನುಸಾರವಾಗಿ ನಾವು ಸಮಸ್ಯೆಯನ್ನು ಹೊಂದತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಈ ವಿಷಯಗಳನ್ನು ನಾವು ಮುಂಚಿತವಾಗಿ ಅರಿತಿದ್ದಲ್ಲಿ ಆ ಸಮಸ್ಯೆಗಳಿಂದ ಹೇಗೆ ಪಾರಾಗಬಹುದು ಎಂಬತಕ್ಕಂಥದ್ದನ್ನು ನಾವು ಮುಂಚೆಯೇ ನಿರ್ಧರಿಸಿ ಅದರಿಂದ ಹೊರಬರ್ತಕ್ಕಂತಹ ಒಂದು ಅವಕಾಶವನ್ನು ಪಡೆದುಕೊಳ್ಬೋದು. ಅಲ್ಲದೆ ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳಿಂದ ನಾವು ತಪ್ಪಿಸಿಕೊಳ್ಬೋದು. ಹಾಗೆಯೇ ಜಾತಕಸ್ಥರ ಹಾಗೂ ಆ ಕುಟುಂಬದ ಸದಸ್ಯರ ಮತ್ತು ಮಕ್ಕಳ ಭವಿಷ್ಯದ ಸಮಸ್ಯೆಗಳಿಂದ ಹೇಗೆ ಪಾರಾಗಬಹುದು ಎಂಬತಕ್ಕಂಥದ್ದನ್ನು ನಾವು ಮೊದಲೇ ಅದನ್ನು ತಿಳಿದುಕೊಂಡಲ್ಲಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ, ನಮ್ಮ ವೃತ್ತಿ ರೀತಿಯಾಗಲಿ ಅಥವಾ ಉದ್ಯಮದಲ್ಲಾಗಲಿ ಯಾವುದೇ ಕಾರ್ಯಗಳಲ್ಲಾಗಲಿ ನಾವು ಹೆಚ್ಚಿನ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಮಸ್ಯೆಯ ಸ್ಥಾನಗಳನ್ನು ನಾವು ತಿಳಿದುಕೊಳ್ಳತಕ್ಕಂಥದ್ದು ಭಾಳ ಪ್ರಮುಖ ಅಂಶ ಆಗಿರ್ತದೆ. ಇಷ್ಟು ವಿಷಯಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿವಂ ಗುರುಕುಲಕ್ಕೆ ನನ್ನ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.